ಈ ಬಾಳೆ ತೋಟದಲ್ಲಿ ಒಂದು ಎಲೆಯೂ ಹಳದಿ ಬಣ್ಣಕ್ಕೆ ತುತ್ತಾಗಿಲ್ಲ. ಬದಲಾಗಿ ಹಚ್ಚ ಹಸಿರಿನಿಂದ ಬೆಳೆದು ಕೃಷಿಕನಿಗೆ ಖುಷಿಯನ್ನ ತಂದುಕೊಟ್ಟಿದೆ. ಈ ಬೆಳೆಗೆ ಹಸಿರುಮಯಕ್ಕೆ ಕಾರಣವೇನು? ಬನ್ನಿ ನೋಡೋಣ. ಯುವ ಕೃಷಿಕ ಸಾಗರ್ ಸಾವಯವ ಕೃಷಿಯನ್ನ ಪಾಲಿಸುತ್ತಾ ಡಾಕ್ಟರ್ ಸಾಕಿಲ್ ಜೈವಿಕ ಗೊಬ್ಬರ ಬಳಸಿ ಬಾಳೆ ಬೆಳೆಯನ್ನ ಬೆಳೆದಿದ್ದಾರೆ. ರಾಸಾಯನಿಕ ಬಳಸುವಾಗ ದುಡ್ಡು ಹಾನಿಯ ಜೊತೆಗೆ ಬೆಳೆ ಹಾನಿಯನ್ನು ಅನುಭವಿಸಿದ್ದ ರೈತ ಡಾಕ್ಟರ್ ಸಾಕಿಲ್ ಜೈವಿಕ ಗೊಬ್ಬರ ಬಳಸಿದ ಮೇಲೆ ಕೃಷಿ ಭೂಮಿಯಲ್ಲಿ ಕಂಡ ಬದಲಾವಣೆಗಳ ಬಗ್ಗೆ ವಿವರಿಸಿದ್ದು ಹೀಗೆ. ಮೊದಲು ನಮ್ಮ ತಂದೆಯವರೆಲ್ಲ ಕೆಮಿಕಲ್ ಹಾಕ್ಬಿಟ್ಟು ಶುಗರ್ ಕೇನು ಕೊಬ್ಬೆಲ್ಲ ಬೆಳಿತಿದ್ರು. ಇಲ್ಲಿ ನಾವು ಚೇಂಜಸ್ ಮಾಡಬೇಕು ಭೂಮಿಯ. ಈಗ ಎಷ್ಟೋ ಜನ ಕಾಯಿಲೆ ಬಂದು ಹೇಳ್ತಿದ್ದಾರೆ. ಅವ್ರಿಗೆ ಏನು ಪರಿಹಾರ ಅಂತಾನೆ ಅವರು ಹುಡುಕತ್ತಲ್ಲ. ತಲೆನೋವು, ಮೈಕೈ ನೋವು, ಅದೆಲ್ಲ ಏನು, ನಾವು ತಿಂತಿರೋ ಫುಡ್ ಯಾವುದು, ಅವ್ರು ಒಂಚೂರು ಅರ್ಥ ಮಾಡ್ತಾಯಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಟ್ಯಾಬ್ಲೆಟ್ ತಗೋಬೇಕು. ಅದು ಟ್ಯಾಬ್ಲೆಟ್ ತಗೊಂಡ್ರು ಅವ್ರಿಗೆ ಒಂದಕ್ಕೆ ಅದು ಹೆಲ್ಪರ್, ಇನ್ನೊಂದಕ್ಕೆ ಇಂಜುರಿಯಸ್ ಅಂತ ಅವ್ರಿಗೂ ಗೊತ್ತಿಲ್ಲ. ಆ ರೀತಿಯಲ್ಲಿ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಈ ಡಾಕ್ಟರ್ ಸಾಯಿಲ್ ಸುಮಾರು ಜನ ಬೆಳೆಸಿದ್ರು. ಆದ್ದರಿಂದ ನಾನು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಸಾಯಿಲ್ ಯೂಸ್ ಹೇಳ್ಬೇಕಂತ ಹೇಳಿ ಮಾಮೂಲಿ ಅಪ್ಲೈ ಮಾಡ್ತಾಯಿದ್ದೀನಿ. 15 ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಅಪ್ಲೈ ಮಾಡ್ತಾಯಿದ್ದೀನಿ. ಬಾಳೆ ಗಿಡ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಏನು ಮಾಡ್ತಿರೋದು? ನಾವು ಡಿಪ್ಲೊಮಾ ಓದ್ತಾ ಇದ್ದೀವಿ ಕೇರ್ಪೇಟೆಯಲ್ಲಿ. ಓದ್ಕೊಂಡೆ ಕೃಷಿನೂ ಅದ್ರ ಬಗ್ಗೆ ಆಸಕ್ತಿಯಿಂದ ಮಾಡ್ತಾ ಇದ್ದೀರಾ? ಓದ್ಕೊಂಡೆ ಕೃಷಿ ಮಾಡ್ತಾ ಇದ್ದೀವಿ. ಕೃಷಿ ಮಾಡ್ತಾ ಇದ್ದೀರಾ. ಈಗ ಮನೇಲಿ ಅಪ್ಪಾಜಿ ಏನು ಮಾಡ್ತಾ ಇದ್ದಾರೆ? ಅವರು ಹೋಟೆಲ್ ನಡೆಸ್ತಾ ಇದ್ದಾರೆ. ಸೊ ನೀವು ಪ್ಯಾರಲಲ್ಲಿ ಎರಡನ್ನೂ ಇದೊಂದು ಪಾರ್ಟ್ ಟೈಮ್ ಥರ ಸಾವಯವ ಕೃಷಿ ಥರ ಮಾಡ್ತಾ ಇದ್ದೀರಾ, ಓದ್ತಾನೂ ಇದ್ದೀರಾ? ಓದ್ತಾನೆ ಇದ್ವಿ, ಕೃಷಿನೂ ಮಾಡ್ತಾ ಇದ್ದೀವಿ. ಓಕೆ, ಈಗ ನಿಮ್ಗೆ ಏನು ಅನಿಸುತ್ತೆ ಚೇಂಜಸ್? ಏನು ಅನಿಸಿದೆ? ಏನೇನು ಚೇಂಜಸ್ ಆಗಿದೆ? ಎಷ್ಟು ತಿಂಗಳು ಬೆಳೆ ಎಷ್ಟಿದೆ ಜಮೀನಿದು? ಇದು 5 ತಿಂಗಳು ಬೆಳೆ. ಓಕೆ, ಅರ್ಧ ಎಕರೆ ಜಮೀನಿದೆ ಇಲ್ಲಿ. ಅರ್ಧ ಎಕರೆ ಜಮೀನು. ಅಂದರೆ ಇದು ಮಧ್ಯೆ ಅಡಿಕೆನೂ ಮಾಡಿದ್ದೀರಾ ಇದರಲ್ಲಿ? ಮಧ್ಯೆ ಅಡಿಕೆ ಮಾಡಿದ್ದೀವಿ. ಓಕೆ, ಸುತ್ತಳತೆ ಇದೆಲ್ಲ ಸರ್ ಇಲ್ಲೇ ಪಕ್ಕದಲ್ಲಿ ಕೆಮಿಕಲ್ ಹಾಕಿ ನೋಡ್ಬೋದು. ಪೂರ್ತಿ ಸ್ಟಾಪ್ ಸೈಜ್ ಎಲ್ಲ ಬರಲ್ಲ ಸರ್ ಇದು. ಹಾಂ, ದಪ್ಪ ಇದೆ, ಕಂಬ ಎಲ್ಲ ದಪ್ಪ ಇದೆ. ಮರಿ ಸಂಖ್ಯೆಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಮರಿ ಸಂಖ್ಯೆಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಇದು ಬಿಟ್ಟು ಬೇರೆ ಏನಕ್ಕೆ ಸಾವಯವ ಮಾಡಿದ್ದೀರಾ, ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀರಾ? ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದರಿಂದ, ಸಾವಯವ ಕೃಷಿಗೆ, ಇದಕ್ಕೂ ಕೆಮಿಕಲ್ಸ್ಗೂ ರಾಸಾಯನಿಕ ಬಳಸೋದಕ್ಕೂ? ಹೋದ್ರೆ ಸರ್ ನಮ್ಮ ಹೆಲ್ತ್ ಹಾಳು. ಸುಮ್ಮನೆ ಈ ಫರ್ಟಿಲೈಸರ್ ಅಂಗಡಿಗಳಿಗೆ ಸುಮ್ಮನೆ ದಂಡವಾಗಿ ದುಡ್ಡು ಕೊಡಬೇಕು. ಈಗ ಒಂದು ಬೆಳೆಗೆ ನೋಡಿದ್ರೆ ಸರ್ ಮಣ್ಣು ಫಲವತ್ತತೆ ಹೊಂಟೋಗುತ್ತೆ. ಈಗ ಕಳೆನಾಶಕ ನಮ್ಮಮ್ಮ ಕಳೆ ಕೀಳಕ್ಕಾಗಲ್ಲ, ಕಳೆನಾಶಕ ಹೊಡಿ ಅಂತ ಹೊಸಿ ಹಿಂಸೆ ಮಾಡ್ತಾ ಇಲ್ಲ. ನಾನು ಹೊಡಿತಾ ಇಲ್ಲ. ಮಣ್ಣು ಸೈಡ್ ಉಡಿ ಬರುತ್ತೆ. ಸಣ್ಣ ಗಿಡದಲ್ಲಿ ಎಲೆ ತಿನ್ನೋ ರೋಗ ಬರುತ್ತೆ. ನಾನು ಡಾಕ್ಟರ್ ಸಾಯಿಲ್ ಅಪ್ಲೈ ಮಾಡ್ದಾಗಿಂದ ಆ ರೋಗನೂ ಇಲ್ಲ ಸರ್. ಇಲ್ಲ ಸರ್, ನೋಡ್ಬೇಕು. ಇಲ್ಲೆಲ್ಲ ಒಣಗ್ದಂಗೆ ಬರುತ್ತೆ ಎಲೆ ಎಲ್ಲ. ಇಲ್ಲೆಲ್ಲ ಒಣಗ್ದಂಗೆ ಎಲ್ಲ ಸುಮಾರು ಕೆಮಿಕಲ್ ಬೆಳೆಸಿರೋದ್ರಲ್ಲಿ ಇಲ್ಲೆಲ್ಲ ಒಣಗ್ದಂಗೆ ಪೂರ್ತಿ ಡ್ರೈ ಆಗುತ್ತಾ ಹೋಗುತ್ತೆ. ನನ್ನ ಗಿಡಗಳಲ್ಲಿ ಸರ್ ಯಾವ್ದು ಆ ಥರ ಆಗಿಲ್ಲ. ಪೂರ್ತಿ ಎಲ್ಲ ಹಸ್ರೇ ತುಂಬಿದೆ. ಯಾವುದೂ ಎಲ್ಲನೂ ಬಂದಿಲ್ಲ ನಿಮ್ಮದು? ಎಲ್ಲ ಜಾಸ್ತಿ ಯಾವುದು ಎಲ್ಲವೂ ಬಂದಿಲ್ಲ. ಥ್ಯಾಂಕ್ ಯು ಸಾಗರ್.